ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಪಂಚಮಸ್ಕಂಧದ 3ನೇ ಅಧ್ಯಾಯ. ಅದರಲ್ಲಿ ಇವತ್ತು 6ನೇ ಗದ್ಯ. ಸಕಲ ಜನ ನಿಕಾಯ ಆಯ್ತಲ್ಲ, ಇದು ಏಳನೇ ಗದ್ಯ ಆಗಬೇಕು. ಪರಿಜನಾನುರಾಗ ವಿರಚಿತ ಸ್ತವಲವ ಸಂಶಬ್ದ ಸಲಿಲ ಕಿಸಲಯ ತುಳಸಿ ದುರ್ವಾಂಕುರೈಃ ಅಪಿ ಸಂಭೃತಯಾ ಸಪರ್ಯಯಾ ಕಿಲ ಪರಮ ಪರಿತುಷ್ಯತಿ. ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ ನಾಭಿ ಮಹಾರಾಜನ ಯಾಗ ಮಂಟಪದಲ್ಲಿ. ಆ ಯಾಗ ಶಾಲೆಯಲ್ಲಿ ಇರ್ತಕ್ಕಂತಹ ಋತ್ವಿಜರು, ಸದಸ್ಯರು, ಯಜಮಾನ ಎಲ್ಲರೂ ಕೂಡ ಆ ಭಕ್ತಿಯಿಂದ ಭಗವಂತನನ್ನ ಆರಾಧನೆ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರ ಹಿಂದಿನ ಶ್ಲೋಕದಲ್ಲಿ 2 ಗದ್ಯಗಳಲ್ಲಿ ಹೇಳಿದ್ದು ಈಗ ಮುಂದುವರಿತಾ ಇದೆ. ಭಗವಂತ, ನಾವು ನಿನ್ನ ಸೇವಕರು, ನಾವು ಮತ್ತೆ ಮತ್ತೆ ಮಾಡುವ ಪೂಜೆಯನ್ನು ನೀನು ಸ್ವೀಕಾರ ಮಾಡು. ನಿನ್ನ ಸ್ತೋತ್ರವನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಕೇವಲ ನಮೋ ನಮಃ ಅಂತ ಇಷ್ಟೇ ಹೇಳಬಹುದು, ನಮಗಷ್ಟೇ ಹೇಳಿಕೊಟ್ಟಿದ್ದಾರೆ ಸಜ್ಜನರು. ನಿನ್ನ ನಾಮ, ರೂಪ, ಆಕೃತಿ ಇವುಗಳನ್ನು ವರ್ಣನೆ ಮಾಡಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಪ್ರಾಕೃತ ಪ್ರಪಂಚವನ್ನು ಮಾತ್ರ ತಿಳ್ಕೊಂಡವರು, ನೀನು ಅಪ್ರಾಕೃತ ಸ್ವರೂಪಿ ಅಂತ ಹಿಂದೆ ವರ್ಣನೆ ಮಾಡಿದರು. ಆದರೂ ಕೆಲವು ನಿನ್ನ ನಾಮಗಳನ್ನು ಮಾತ್ರ ನಾವು ಹೇಳಬಲ್ಲೆವು. ನಿನ್ನ ಪರಮ ಮಂಗಳವಾದ ನಾಮಗಳು, ಅಂತಹ ಪಾಪಗಳನ್ನು ಕಳಿತಕ್ಕಂತಹ ನಾಮಗಳನ್ನು ನಾವು ಕೆಲವು ಮಾತ್ರ ಹೇಳಲಿಕ್ಕೆ ನಮಗೆ ಸಾಮರ್ಥ್ಯ. ಪೂರ್ಣವಾಗಿ ನಿನ್ನ ಸಾಮರ್ಥ್ಯವನ್ನು ವರ್ಣನೆ ಮಾಡೋ ಸಾಮರ್ಥ್ಯ ನಮಗೆ ಯಾರಿಗೂ ಇಲ್ಲ ಅಂತ ಹೇಳಿದರು. ಈಗ ಹೇಳ್ತಾ ಇದ್ದಾರೆ, ಎಲೆ ಸರ್ವೋತ್ತಮನೇ, ಪರಮ ಅಂತ ಸಂಬೋಧನೆ ಮಾಡ್ತಾರೆ. ಸರ್ವೋತ್ತಮನೇ, ಸೇವಕರು ಭಕ್ತಿಯಿಂದ ಸ್ವಲ್ಪ ಉಚ್ಚಾರ ಮಾಡಿದರೂ ಸಾಕು ನಿನ್ನ ಆ ನಾಮಗಳನ್ನು. ಹಿಂದೆ ಹೇಳಿದ್ರು, ನಾಮಗಳನ್ನ ಸ್ವಲ್ಪ ಮಾತ್ರ ನಾವು ಹೇಳಬಲ್ಲೆವು ಅಂತ. ನಿನ್ನ ಪರಮ ಮಂಗಳವಾದ ನಾಮಗಳು, ಅದು ಅತ್ಯಂತ ನಿನ್ನ ಮಹಿಮೆಗಳನ್ನು ಕೊಂಡಾಡ್ತಕ್ಕಂತಹ ನಾಮಗಳು, ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂತಹ ನಾಮಗಳು ಅಂತ ಹಿಂದೆ ಹೇಳಿದ್ರು.
ಅದನ್ನ ಸ್ವಲ್ಪ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಆದರೂ ನೀನು ಎಂಥ ಕರುಣಾಳು ಅಂದರೆ, ನಿನ್ನ ಸೇವಕರು ಭಕ್ತಿಯಿಂದ ಸ್ವಲ್ಪ ಆ ಸ್ತೋತ್ರ ಮಾಡಿದರೂ ಸಾಕು, ನಿನ್ನ ಮಹಿಮೆಗಳನ್ನು ಕೊಂಡಾಡುವ ಆ ನಾಮಗಳನ್ನ ಸ್ವಲ್ಪ ಉಚ್ಚಾರ ಮಾಡಿದರೂ ಸಾಕು, ಒಂದು ಸ್ವಲ್ಪ ನೀರು ಅಥವಾ ಒಂದು ಎಲೆ ಅಥವಾ ಒಂದು ಚಿಗುರು ಅಥವಾ ಒಂದೇ ಒಂದು ತುಳಸಿ ಅಥವಾ ಒಂದೇ ಒಂದು ಗರಿಕೆ, ಅಷ್ಟರಿಂದ ನಿನ್ನನ್ನು ಪೂಜೆ ಮಾಡಿದರೂ ಸಾಕು. ಅದರಿಂದಲೇ ನೀನು ಸಂತುಷ್ಟನಾಗ್ತಿದಿ. ಎಂಥ ಕರುಣಾಮೂರ್ತಿ ನೀನು. ಪರಿತುಷ್ಯತಿ ಕಿಲ, ಭಕ್ತಿಯಿಂದ ಪರಿಜನ ಅನುರಾಗ ವಿರಚಿತ. ಅನುರಾಗ ಅಂತನ್ನೋದು ಬಹಳ ಮುಖ್ಯವಾದದ್ದು. ಆ ಪರಿಜನರೇನಿದ್ದಾರೆ, ಸೇವಕ ಜನರು, ಅವರು ಭಕ್ತಿಯಿಂದ ಮಾಡುವ ಅಲ್ಪವಾದ ಸ್ತೋತ್ರವನ್ನು ಕೂಡ ನೀನು ಸ್ವೀಕಾರ ಮಾಡ್ತಿದಿ. ಅದರಿಂದಲೇ ನೀನು ಸಂತುಷ್ಟನಾಗ್ತಿದಿ. ಅಲ್ಪ ವಿರಚಿತ ಸ್ತವ ಲವ. ಸ್ತವ ಅಂದ್ರೆ ಸ್ತೋತ್ರ, ಅದರದ್ದು ಲವ ಅಂದ್ರೆ ಅಲ್ಪ, ಅಲ್ಪ ಸ್ತೋತ್ರ. ಹಾಗೆ ಸಂಶಬ್ದ, ಸ್ವಲ್ಪವಾದ ಆ ನಿನ್ನ ಸ್ತೋತ್ರ, ನಿನ್ನನ್ನು ಹೊಗಳತಕ್ಕಂತಹ ನಾಮ ಸಂಕೀರ್ತನೆ, ಸ್ತೋತ್ರ ಶಬ್ದಗಳು, ಸಂಶಬ್ದ ಸ್ತೋತ್ರ ಮತ್ತು ಶಬ್ದಗಳು ಅಂತ. ಸಲಿಲ ಅಂದ್ರೆ ನೀರು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಅಲ್ಲಿ ಹೇಳಿದ್ದನ್ನೇ ವಿವರಣೆ ಮಾಡಿ ಇಲ್ಲಿ ಅಷ್ಟರಿಂದಲೇ ಸಂತುಷ್ಟನಾಗ್ತಿದೆ ನೀನು. ನೀರು, ಸಲಿಲ, ಆಮೇಲೆ ಕಿಸಲಯ, ಎಲೆ ಚಿಗುರು, ಅದನ್ನು ಕೊಟ್ಟರೂ ಸಾಕು. ತುಳಸಿ, ದೂರ್ವಾಂಕುರ, ಗರಿಕೆ, ಇವುಗಳಿಂದಲೇ ಪೂಜೆ ಮಾಡಿದರೆ ಸಾಕು, ನೀನು ಬಹಳ ಸಂತೋಷವನ್ನು ಪಡಿತಿದಿ. ಅಂತಹ ಕರುಣಾಳು ನೀನು ಅಂತ ಅರ್ಥ. ಪರಿಜನ ಅನುರಾಗ ವಿರಚಿತ ಸ್ತವ ಲವ ಸಂಶಬ್ದ ಸಲಿಲ ಕಿಸಲಯ ತುಳಸಿ ದೂರ್ವಾಂಕುರೈಹಿ ಅಪಿ ಸಂಭೃತಯ ಸಪರ್ಯಯ ಕಿಲ ಪರಮತುಷ್ಯತಿ. ಅಥ ಅನಯಾಪಿ ನ ಭಗವತಃ ಈಜ್ಯಯೋರು ಸಂಭಾರ ಭರಯ ಸಮುಚಿತಮರ್ಥಮಿಹೋಪಲಭಾಮಹೇ. ಇದೆಲ್ಲ ಇದ್ದು ಭಕ್ತಿ ಒಂದು ಇಲ್ಲ ಅಂತಾದರೆ ಆವಾಗ ಎಂಥ ದೊಡ್ಡ ಯಜ್ಞವನ್ನ ಮಾಡಿದರೂ ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ. ನೀನು ಭಕ್ತಿಯನ್ನ ಮಾತ್ರ ನೋಡ್ತಕ್ಕಂಥವನು. ಭಕ್ತಿಯಿಂದ ನೀರು, ಒಂದು ಚೂರು ಎಲೆ, ಒಂದು ತುಳಸಿ, ಒಂದು ಗರಿಕೆ ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದಿ. ಅದೇ ಒಂದು ವೇಳೆ ಭಕ್ತಿ ಇಲ್ಲ ಅಂತಾದರೆ, ಭಕ್ತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಬಹಳ ಎಷ್ಟೇ ಸಾಧನ ಸಮೂಹಗಳಿಂದ ಕೂಡಿದ ವೇದೋಕ್ತವಾದ ನಮ್ಮ ದೊಡ್ಡ ಯಜ್ಞವೇ ಇರಬಹುದು. ಗುರು ಸಂಭಾರ ಭರಯ, ಭಾರಿ ದೊಡ್ಡ ಸಂಭ್ರಮದಿಂದ ನಾವು ಬೇಕಾದಷ್ಟು ಸಾಧನಗಳನ್ನು ಉಪಯೋಗಿಸಿಕೊಂಡು ವೇದೋಕ್ತ ರೀತಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಯಜ್ಞಯಾಗಗಳನ್ನು ಮಾಡಿದ್ರೂ ಕೂಡ ಅದರಿಂದ ನಿನಗೇನು ಉಪಯೋಗ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ನಾವು ಇಷ್ಟು ದೊಡ್ಡ ಯಾಗ ಮಾಡೋದು, ನಿಮಗೆ ಇಷ್ಟೆಲ್ಲ ಆಹುತಿಗಳನ್ನು ಕೊಡೋದು, ಇವುಗಳಿಂದ ನಿನಗೇನಾದರೂ ಪ್ರಯೋಜನ ಇದೆ ಅಂತ ನಮಗೆ ಅನಿಸೋದಿಲ್ಲ ಅಂತ. ಸಮುಚಿತಂ ಅರ್ಥಂ ಇಹ ನ ಉಪಲಭಾಮಹೇ ಅಂತ. ನಿನಗೆ ಅದರಿಂದ ಏನಾರು ಪ್ರಯೋಜನ ಇದೆ, ನಾವಿಷ್ಟೆಲ್ಲ ಮಾಡೋದ್ರಿಂದ ಏನಾರು ನಿನಗೆ ಉಪಯೋಗ ಇದೆ ಅಂತ ನಮಗಂತೂ ಅನ್ಸಲ್ಲ. ಯಾಕೆ? ನೀನು ಪರಿಪೂರ್ಣ ಅಂತ ಇಟ್ಟುಕೊಳ್ಬೇಕದನ್ನು.
ಪೂರ್ಣನಾದವನು ನೀನು, ಸದಾ ಪರಿಪೂರ್ಣನಾದವನು, ಸದಾ ಆನಂದದಿಂದ ಪೂರ್ಣನಾದಂತಹ ನಿನಗೆ ನಾವು ಮಾಡುವ ಈ ಸಂಭೃತ ಸಪರ್ಯ ಪೂಜೆ, ಇದರಿಂದ ನಿನಗೇನು ಪ್ರಯೋಜನ ಇಲ್ಲ. ಇದರಿಂದ ನಿನಗೇನಾದರೂ ಪ್ರಯೋಜನ ಇದೆ ಅಂತ ನಮಗನಿಸ್ತಾ ಇಲ್ಲ, ಭಕ್ತಿ ಇಲ್ಲದೆ ಮಾಡಿದರೆ. ಆದ್ದರಿಂದ ಹಿಂದಿನ ಗದ್ಯದಲ್ಲಿ ಹೇಳಿದ ಹಾಗೆ ಭಕ್ತಿಯಿಂದ ಅನುರಾಗ ವಿರಚಿತ ಸ್ತವಲವ ಸಂಶಬ್ದ ಕಿಸಲ, ಅನುರಾಗದಿಂದ ಭಕ್ತಿಯಿಂದ ಕೂಡಿದ ಸ್ವಲ್ಪ ನಾಮ ಸಂಕೀರ್ತನೆ, ಸ್ವಲ್ಪ ಜಲ, ಪುಷ್ಪ, ಹೂವು, ತುಳಸಿ, ಏನೇ ಸ್ವಲ್ಪ ಇದ್ರೂ ಸಾಕು. ಅದು ಭಕ್ತಿಯಿಂದ ಕೊಟ್ಟಾಗ ಮಾತ್ರ ಸ್ವೀಕಾರ ಮಾಡ್ತಿದ್ದಿ. ಭಕ್ತಿಯೊಂದು ಇಲ್ಲ ಅಂತಾದರೆ ಎಂತಹ ದೊಡ್ಡ ಉತ್ಕೃಷ್ಟ ಸಾಧನ ಸಮೂಹಗಳಿಂದ ಕೂಡಿರ್ತಕ್ಕಂತಹ ವೇದೋಕ್ತ ಯಜ್ಞ ಯಾಗಗಳಿಂದಲೂ ಕೂಡ ನಿನಗೆ ಯೋಗ್ಯವಾದ ಪ್ರಯೋಜನ ಏನಾದರೂ ಇದೆ ಅಂತ ನಮಗೆ ತಿಳಿಯೋದಿಲ್ಲ. ಅಥ ಅನಯಾಪಿ ನ ಭಗವತಃ ಈಜ್ಯಯ ಉರು ಸಂಭಾರ ಭರಯ ಸಮುಚಿತಮರ್ಥಮಿಹೋಪಲಭಾಮಹೇ. ಭಕ್ತ್ಯಭಾವೇ ಅನ್ನೋದನ್ನ ಸೇರಿಸ್ಕೊಳ್ಬೇಕಿಲ್ಲಿ. ಆತ್ಮನ ಏವ ಅನುಸವನ ಮಂಜಸಾ ವ್ಯತಿರೇಕೇಣ ಅನುಭೂಯಮಾನ ಅಶೇಷ ಪುರುಷಾರ್ಥ ಸ್ವರೂಪಸ್ಯ ಕಿಂತು ನಾಥಾಶಿಷ ಆಶಾಸಾನಾಮೇತದಭಿಸಂರಾಧನ ಮಾತ್ರಂ ಭವಿತುಂ ಅರ್ಹತಿ. ಅದೇ ಹಿಂದೆ ಹೇಳಿದ್ದು ಮುಂದುವರಿತಾ ಇದೆ. ನಿನಗೆ ಭಕ್ತಿ ಇಲ್ಲದೆ ನಾವು ಕೊಡುವ ದೊಡ್ಡ ಯಜ್ಞ ಯಾಗಗಳಿಂದಲೂ ಕೂಡ ಏನಾದರೂ ಪ್ರಯೋಜನ ಇದೆ ಅಂತ ನಮಗನಿಸ್ತಾ ಇಲ್ಲ. ಯಾಕೆ ಅಂದರೆ ಅದರ ಉತ್ತರ ಇಲ್ಲಿದೆ. ಯಾಕೆ ಅಂದರೆ ನೀನು ನಿನ್ನ ಸ್ವರೂಪಭೂತವಾದ ಪೂರ್ಣ ಸುಖವನ್ನೇ ಸದಾಕಾಲ ಚೆನ್ನಾಗಿ ಅನುಭವಿಸ್ತಾ ಇದ್ದಿ. ಹೊರಗಿನಿಂದ ಯಾರು ಏನು ಕೊಟ್ಟರೂ ನಿನಗೆ ಅದರ ಅವಶ್ಯಕತೆ ಇಲ್ಲ, ಅದು ಬೇಕಾಗೇ ಇಲ್ಲ ನಿನಗೆ. ಅದರಿಂದ ನಿನಗೇನೂ ಆಗಬೇಕಾಗಿಲ್ಲ. ನೀನು ಸದಾ ನಿನ್ನ ಸ್ವರೂಪಭೂತವಾದ ಆ ಸುಖವನ್ನ ಸದಾಕಾಲ ಪೂರ್ಣವಾಗಿ ಅನುಭವಿಸ್ತಾ ಇದ್ದಿ. ಈಗ ನಮಗೂ ಕೂಡ ಸ್ವರೂಪದಲ್ಲಿ ಸುಖ ಇದೆ, ಆದರೆ ಅದರ ಅನುಭವ ನಮಗಿವಾಗಿಲ್ಲ. ಯಾವಾಗಾದರೂ ಚೂರು ಚೂರು ಅನುಭವ ಬರ್ಬೋದು, ಪೂರ್ಣವಾದ ಅನುಭವ ಅಂತೂ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಅವನಿಗೆ ಅಶೇಷ ಪುರುಷಾರ್ಥ ಸ್ವರೂಪ, ಎಲ್ಲ ಪುರುಷ, ಅವನಿಗೆ ಸ್ವರೂಪಭೂತವಾದ ಪೂರ್ಣವಾದ ಸುಖ ಸದಾಕಾಲ ಇದೆ, ಅದರ ಕೊರತೆಯೇ ಇಲ್ಲ. ಸದಾಕಾಲ ಪೂರ್ಣ ಸುಖ ಸ್ವರೂಪ. ಅಶೇಷ ಪುರುಷಾರ್ಥ ಅಂತ. ಅಶೇಷ ಅಂದರೆ ಪೂರ್ಣ, ಪೂರ್ಣವಾದ ಸುಖ, ಅದೇ ಸ್ವರೂಪವಾಗಿ ಉಳ್ಳವನು ನೀನು. ಅಶೇಷ ಪುರುಷಾರ್ಥ ಸ್ವರೂಪ, ಪೂರ್ಣ ಸುಖ ಸ್ವರೂಪ ನೀನು. ಅದನ್ನ ಯಾವಾಗಲೂ ಅನುಭವಿಸ್ತಾ ಇದ್ದಿ. ವ್ಯತಿರೇಕೇಣ ಅನುಭವಭೂಯಮಾನವಾದದ್ದು ಅಂದರೆ ಆ ಸುಖಕ್ಕೂ ನಿನಗೂ ಭೇದ ಇಲ್ಲ. ಸುಖ ಸ್ವರೂಪನೇ ನೀನು. ವ್ಯತಿರೇಕೇಣ ಅಂದರೆ ಅಭೇದೇನ, ಚೆನ್ನಾಗಿ ಆ ಸುಖವನ್ನ ನೀನು ಅನುಭವಿಸ್ತಾ ಇದ್ದಿ. ಅಭೇದೇನ ಅನುಭವಿಸ್ತಾ ಇದ್ದಿ ಅಂದರೆ ಆ ಸುಖ ಸ್ವರೂಪವೇ ನೀನಾಗಿದ್ದಿ, ಸುಖಕ್ಕಿಂತ ಭಿನ್ನ ಅಲ್ಲ ನೀನು.
ಯಾವಾಗಲೂ ಸುಖವನ್ನ ಸದಾಕಾಲ ಪೂರ್ಣವಾಗಿ ಅನುಭವಿಸ್ತಾ ಇದ್ದಿ. ಅಂತಹ ಸುಖ ಸ್ವರೂಪನಾದ ನಿನಗೆ ನಾವು ಮಾಡುವ ಈ ಯಜ್ಞ ಯಾಗಗಳಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಕಿಂತು ನಾಥ, ಎಲೆ ಒಡೆಯನೇ, ನಮಗೆ ನಿನ್ನ ಆರಾಧನೆ ಬೇಕು. ನಿನಗೆ ಬೇಕಾಗಿಲ್ಲ, ನಿಜ. ನಿನಗಂತೂ ಇದರಿಂದ ಏನೂ ಪ್ರಯೋಜನ ಇಲ್ಲ. ಸದಾ ಸುಖ ಸ್ವರೂಪ ನೀನು. ನಾವು ಮಾಡುವ ಈ ಯಜ್ಞ ಯಾಗಗಳಿಂದ ನಿನಗೆ ಏನೂ ಪ್ರಯೋಜನ ಇಲ್ಲ. ಆದರೆ ನಮಗೆ ಈ ಯಜ್ಞ ಯಾಗಗಳ ಅವಶ್ಯಕತೆ, ನಿನ್ನ ಆರಾಧನೆ ಮಾಡತಕ್ಕಂತಹ ಅವಶ್ಯಕತೆ ನಮಗಿದೆ. ಯಾಕೆ? ನಮಗೆ ನಾವು ಪುರುಷಾರ್ಥವನ್ನ ಬಯಸ್ತಕ್ಕಂಥವ್ರು. ಆಶಾಸಾನಾನಾಂ, ನಾವು ಬಯಸ್ತಾ ಇದ್ದೇವೆ, ನಮಗೆ ಅಪೇಕ್ಷೆ ಇದೆ. ಪುರುಷಾರ್ಥಗಳನ್ನು ಪಡೆಯುವ ಅಪೇಕ್ಷೆ ಉಳ್ಳಂಥವ್ರು ನಾವು. ನಮ್ಮಂಥವರಿಗೆ ನಿನ್ನ ಆರಾಧನೆ ಅವಶ್ಯಕವಾಗಿದೆ. ಅದು ನಮಗೆ ಬೇಕಾದ ಫಲವನ್ನು ತಂದು ಕೊಡ್ತಕ್ಕಂಥದ್ದಾಗಿದೆ. ಹಾಗಾಗಿ ನೀನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಿ. ನಮ್ಮ ಮೇಲಿನ ಕರುಣೆಯಿಂದ ನೀನು ಸ್ವೀಕಾರ ಮಾಡ್ತಾ ಇದ್ದಿ. ನಿನಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನೀನು ಸದಾ ಸುಖ ಸ್ವರೂಪ, ಪೂರ್ಣ ಸುಖ, ಸದಾಕಾಲ ಚೆನ್ನಾಗಿ ಅನುಭವಿಸ್ತಾ ಇರತಕ್ಕಂಥವನು. ನಿನಗೆ ಆ ಯಜ್ಞ ಯಾಗಗಳಿಂದ, ನಾವು ಮಾಡುವ ಯಾವ ಪೂಜೆಯಿಂದಲೂ ಏನೂ ಪ್ರಯೋಜನ ಇಲ್ಲ. ಆದರೂ ಪುರುಷಾರ್ಥಗಳನ್ನು ಬಯಸ್ತಕ್ಕಂತಹ ನಮಗೆ ಆ ನಿನ್ನ ಆರಾಧನೆ ಅದು ನಮಗೆಲ್ಲ ಫಲವನ್ನು ತಂದು ಕೊಡ್ತಕ್ಕಂಥದ್ದಾಗಿದೆ. ಆತ್ಮತಃ ಏವ ಅನುಸವನಂ ಅಂಜಸಾ ಅವ್ಯತಿರೇಕೇಣ ಅನುಭೋಭೂಯಮಾನ. ಅಂಜಸಾ ವ್ಯತಿರೇಕೇಣ ಅಲ್ಲಿ ಎರಡು ರೀತಿನೂ ಬಿಡಿಸ್ಕೊಳ್ಬೋದು. ಅವ್ಯತಿರೇಕೇಣ ಅಂತಲೂ ಬಿಡಿಸ್ಕೊಳ್ಬೋದು, ವ್ಯತಿರೇಕೇಣ ಅಂತಲೂ ಬಿಡಿಸ್ಕೊಳ್ಬೋದು. ಅವ್ಯತಿರೇಕೇಣ ಅಂತ ಮಾಡ್ಕೊಳ್ಬೇಕು. ಅಂಜಸ ಮುಖ್ಯತಃ ಅವ್ಯತಿರೇಕೇಣ, ಅಭೇದೇನ ಅಂತರ್ಥ. ಅಂಜಸಾ ಅವ್ಯತಿರೇಕೇಣ ಅನುಭೋಭೂಯಮಾನ ಅಶೇಷ ಪುರುಷಾರ್ಥ ಸ್ವರೂಪಸ್ಯ. ಕಿಂತು ನಾಥ, ಆಶಿಷ ಆಶಾಸಾನಾಂ ಏತದಭಿಸಂರಾಧನ ಮಾತ್ರಂ ಭವಿತುಂ ಅರ್ಹತಿ. ತದ್ಯಥಾ ಬಾಲಿಶಾನಾಂ ಸ್ವಯಂ ಆತ್ಮನಃ ಶ್ರೇಯಃ ಪರಮವಿದುಷಾಂ ಪರಮಪುರುಷ ಪ್ರಕೃಷ್ಟಕರುಣಯ ಸ್ವಮಹಿಮಾನಂ ಚಾಪ ವರ್ಗಾಖ್ಯಂ ಉಪಕಲ್ಪಯಿಷ್ಯನ್ ಸ್ವಮಹಿಮಾನಂ ಚ ಅಪವರ್ಗಾಖ್ಯಂ ಉಪಕಲ್ಪಯಿಷ್ಯನ್ ಸ್ವಯತ್ನೋಪಚಿತ ಏವ ಇತರವದಿಹ ಉಪಲಕ್ಷಿತಃ. ತದ್ಯಥಾ ಅಂತ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ನಿನ್ನ ಆರಾಧನೆಯನ್ನ ನಾವು ಮಾಡೋದರಿಂದ ನಮಗೇ ಉಪಯೋಗ ಹೊರತು ನಿನಗಂತೂ ಏನೋ ಅದರಿಂದ ಉಪಯೋಗ ಇಲ್ಲ. ನೀನು ನಮ್ಮ ಮೇಲೆ ಕರುಣೆಯಿಂದಲೇ ಒಲಿತಿದಿ. ಕರುಣೆಯಿಂದಲೇ ನಾವು ಕೊಟ್ಟ ಎಲ್ಲ ಪೂಜೆಯನ್ನ ನೀನು ಸ್ವೀಕಾರ ಮಾಡ್ತಿದ್ದಿ. ನಿನಗಂತೂ ಏನೂ ಪ್ರಯೋಜನ ಇಲ್ಲ. ಇದಕ್ಕೆ ಉದಾಹರಣೆ, ನಾವು ನಮ್ಮ ಪರಮಶ್ರೇಯಸ್ಸನ್ನ ತಿಳ್ಕೊಂಡಿಲ್ಲ. ನಮಗೆ ಯಾವುದು ಪರಮಶ್ರೇಯಸ್ಸು ಅನ್ನೋದು ನಮಗೇ ಗೊತ್ತಿಲ್ಲ. ಯಾವುದರಿಂದ ನಮಗೆ ಒಳ್ಳೆಯದಾಗತ್ತೆ, ಯಾವುದನ್ನ ಬಯಸಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಬಾಲಿಶರು ನಾವು ಬಾಲಿಶರು. ಮಕ್ಕಳಿಗೆ
ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದೇ ಗೊತ್ತಿರೋದಿಲ್ಲ. ಯಾವುದನ್ನು ಬಯಸಬೇಕು ಯಾವುದನ್ನು ಬಯಸಬಾರದು ಅನ್ನೋದು ಕೂಡ ಜ್ಞಾನ ಇರೋದಿಲ್ಲ ಮಕ್ಕಳಿಗೆ. ಹಾಗೆ ನಾವು ಕೂಡ ಬಾಲಿಶರು. ನಮಗೆ ಯಾವುದು ಶ್ರೇಯಸ್ಕರ ಅನ್ನೋದೇ ಗೊತ್ತಿಲ್ಲ. ಯಾವುದನ್ನು ಬಯಸಬೇಕು ಯಾವುದನ್ನು ಬಯಸಬಾರದು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅಂತಹ ಪರಮ ಮೂಢರು. ಆದರೂ ಪರಮಪುರುಷ, ಎಲೆ ಪರಮಪುರುಷನಾದಂತಹ ನಾರಾಯಣನೇ, ನೀನು ಭಾರೀ ದೊಡ್ಡ ಕರುಣೆಯನ್ನ ನಮ್ಮ ಮೇಲೆ ಮಾಡಿ, ಪ್ರಕೃಷ್ಟ ಕರುಣೆಯ ಸ್ವಮಹಿಮಾನಂ ಚ ಅಪವರ್ಗಾಖ್ಯಂ ಉಪಕಲ್ಪಯಿಷ್ಯನ್. ಭಾರೀ ದೊಡ್ಡ ಕರುಣೆ ನಿನಗೆ. ನಿನಗೇನೂ ಪ್ರಯೋಜನ ಇಲ್ಲ. ನಾವಂತೂ ಏನೂ ಗೊತ್ತಿಲ್ಲದೆ ಇರುವಂಥ ಮೂಢರು, ಬಾಲಿಶರು. ಆದರೂ ಪರಮಪುರುಷನಾದಂತಹ ನೀನು ಕರುಣೆಯಿಂದಲೇ ನಮಗೆ ಆ ಸ್ವರೂಪಾನಂದ ಅನುಭವ ರೂಪವಾದಂತಹ ಮೋಕ್ಷ ಏನಿದೆ ಆ ಮೋಕ್ಷವನ್ನ ಕೊಡ್ಲಿಕ್ಕೋಸ್ಕರ ಬಂದಿದ್ದಿ. ಅಷ್ಟೇ ಅಲ್ಲ, ಇತರ ಪುರುಷಾರ್ಥಗಳನ್ನು ಕೊಡ್ಲಿಕ್ಕೋಸ್ಕರ ಬಂದಿದ್ದಿ. ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಜೊತೆಗೆ ಇತರ ಪುರುಷಾರ್ಥಗಳನ್ನು ಕೊಡೋದಕ್ಕೋಸ್ಕರ ನೀನೇ ಬಂದಿದ್ದಿ. ಇದು ನಿನ್ನ ದೊಡ್ಡ ಕರುಣೆ. ಏನೂ ಉಪಯೋಗ ಇಲ್ಲದೆ ಇದ್ರು, ನಾವು ಇಷ್ಟು ದೊಡ್ಡ ಮೂಢರಾಗಿದ್ರು, ಬಾಲಿಶರಾಗಿದ್ರು, ಏನು ಬಯಸಬೇಕು ಏನು ಬಯಸಬಾರದು ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂತಹ ಮೂಢರಾಗಿದ್ದರೂ ಕೂಡ ನಮ್ಮ ಈ ಅಲ್ಪವಾದ ಪೂಜೆಯನ್ನ ಸ್ವೀಕಾರ ಮಾಡಲಿಕ್ಕೆ, ನಮಗೆಲ್ಲರಿಗೂ ಕೂಡ ದೊಡ್ಡ ಪುರುಷಾರ್ಥವನ್ನ, ನಮ್ಮ ಸ್ವರೂಪಭೂತವಾದ ಆ ಆನಂದವನ್ನ ಅನುಭವಿಸುವ ಆ ಮೋಕ್ಷ, ಅದನ್ನ ಮತ್ತು ಬೇರೆ ಪುರುಷಾರ್ಥಗಳನ್ನು ಕೂಡ ಕೊಡಲಿಕ್ಕೆ ನೀನೇ ಸ್ವತಃ ಬಂದಿದ್ದಿ. ಹೇಗೆ ಅಂದರೆ, ಪೂಜೆಗೆ ಒಲಿತಕ್ಕಂತಹ ಬೇರೆ ದೇವತೆಗಳಂತೆ ಅಂತ. ಬೇರೆ ಬೇರೆ ದೇವತೆಗಳೆಲ್ಲ ಅವರನ್ನು ಪೂಜೆ ಮಾಡಿದರೆ ಅದಕ್ಕೆ ಸಂತುಷ್ಟರಾಗಿ ಅವರು ಪ್ರತ್ಯಕ್ಷರಾಗಿ ಬಂದು ವರವನ್ನು ಕೊಡ್ತಾರೆ. ಪೂಜೆಗೆ ಅವರು ಪೂಜೆ ಮಾಡೋದ್ರಿಂದ ಅವರಿಗೆ ಏನಾಗತ್ತೆ, ಸಂತೋಷ ಆಗತ್ತೆ, ಅವರು ಒಲಿತಾರೆ. ನಾವು ಅವರನ್ನು ಪೂಜೆ ಮಾಡಿದರೆ ಅವರು ಅದರಿಂದ ಸಂತುಷ್ಟರಾಗಿ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಒಲಿತಾರೆ ಅವರು. ಅದರಂತೆ ನೀನು ಕೂಡ ಬಂದಿದ್ದಿ. ಇತರವದಿಹ ಉಪಲಕ್ಷಿತ ಅಂತ, ಬೇರೆಯವರಂತೆ. ಎರಡರ್ಥ ಇಲ್ಲಿ. ಬೇರೆಯವರಂತೆ ಅಂದ್ರೆ, ಈಗ ಲೋಕದಲ್ಲಿ ಒಬ್ಬರೇನಾದ್ರೂ ನಮಗೆ ಕೊಡ್ತಾರೆ, ಅವರಿಂದ ನಮಗೆ ಉಪಯೋಗ ಇದೆ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡಲಿಕ್ಕೆ, ಅವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ನಾವು ಅವರ ಮೇಲೆ ಸಂತುಷ್ಟರಾಗ್ತೇವೆ. ಅವರು ಕೊಡ್ತಾರೆ ಅಂತ ಹೋಗ್ತೇವೆ. ಅವರು ಮಾಡುವ ಪೂಜೆಗೆ, ಸತ್ಕಾರಗಳಿಗೆ ಒಲಿದು ಅವರ ಹತ್ತಿರ ಹೋಗೋದು, ಅವ್ರ ಜೊತೆ ವ್ಯವಹಾರ ಮಾಡೋದು ಮಾಡ್ತೇವಲ್ಲ, ಹಾಗೆ ಬೇರೆಯವರಂತೆ ಅಂತ. ಬೇರೆ ಸಾಧಾರಣ ಲೌಕಿಕ ಪುರುಷರು ಏನೋ ಒಂದು ಫಲಾಪೇಕ್ಷೆಯಿಂದ ಬರ್ತಾರಲ್ಲ, ಅದರಂತೆ ಅಂತ ಒಂದು. ಅಥವಾ ದೇವತೆಗಳು ನಾವು ಮಾಡುವ ಪೂಜೆಯನ್ನ ಸ್ವೀಕಾರ ಮಾಡಿ ಆ ಪೂಜೆಯಿಂದ ಇಂದ್ರಾದಿ ದೇವತೆಗಳೇನಿದ್ದಾರೆ ಆ ಇಂದ್ರಾದಿ ದೇವತೆಗಳನ್ನ ಪೂಜೆ ಮಾಡಿದಾಗ ನಾವು ಆ ಪೂಜೆಯನ್ನ ನಾವು ಮಾಡ್ತೇವೆ ಅನ್ನೋದಕ್ಕೋಸ್ಕರ, ಅದನ್ನ ಸ್ವೀಕಾರ ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಬಂದು ಯಾರು ಪೂಜೆ ಮಾಡ್ತಾರೋ, ಯಾರು ಆಹುತಿಗಳನ್ನು ಕೊಡ್ತಾರೋ ಅವರಿಗೆ ಅವರ ಅಭೀಷ್ಟಗಳನ್ನ ಕೊಟ್ಟು ಹೋಗ್ತಾರೆ. ಅದರಂತೆ ನೀನು ಹಾಗೆ ಬಂದಿದ್ದಿ. ನಿನಗೇನು ಪ್ರಯೋಜನ ಇಲ್ಲ ಇದರಿಂದ, ಅವರಿಗಾದ್ರೆ ಪ್ರಯೋಜನ ಇದೆ. ದೇವತೆಗಳಿಗೆ ನಾವು ಕೊಡುವ ಆಹುತಿಗಳಿಂದ ಪ್ರಯೋಜನ ಇದೆ. ಆ ಪ್ರಯೋಜನವನ್ನ ಅಪೇಕ್ಷೆ ಪಟ್ಟು ಅವರು ಬರ್ತಾರೆ, ನಾವು ಕೊಡ್ತೇವೆ ಅಂತ ಬರ್ತಾರೆ. ದೇವತೆಗಳಾಗಲಿ ಪಿತೃಗಳಾಗಲಿ ನಾವು ಮಾಡುವ ಪೂಜೆಗಳನ್ನ ಅಪೇಕ್ಷೆ ಪಟ್ಟು ಅದನ್ನ ಸ್ವೀಕಾರ ಮಾಡಲಿಕ್ಕೆ ಅಂತ ಬರ್ತಾರೆ. ಯಾಕೆ? ಅದರಿಂದ ಅವರಿಗೆ ಪ್ರಯೋಜನ ಇದೆ.
ಗೀತೆಯಲ್ಲಿ ಭಗವಂತ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ, ನಿಮ್ಮಿಂದ ಅವರಿಗೆ ಪ್ರಯೋಜನ, ಅವರಿಂದ ನಿಮಗೆ ಪ್ರಯೋಜನ ಅಂತ ದೇವತೆಗಳನ್ನ ಯಜ್ಞವನ್ನ ಸೃಷ್ಟಿ ಮಾಡಿ, ಸಹಯಜ್ಞ ಪ್ರಜಾ ಸೃಷ್ಟಾ ಪುರೋವಾಚ ಪ್ರಜಾಪತಿ ಅಂತ ಆ ಯಜ್ಞವನ್ನ ಸೃಷ್ಟಿ ಮಾಡಿ, ಈ ಯಜ್ಞದಿಂದ ನೀವು ದೇವತೆಗಳ ಆರಾಧನೆ ಮಾಡ್ರಿ, ಈ ಯಜ್ಞದಿಂದ ಸಂತುಷ್ಟರಾದ ದೇವತೆಗಳು ನಿಮಗೆ ಅಭೀಷ್ಟಗಳನ್ನ ಕೊಡ್ತಾರೆ, ಮಳೆ ಬೆಳೆ ಮೊದಲಾದವುಗಳನ್ನ ನಿಮಗೆ ಕಾಲ ಕಾಲಕ್ಕೆ ಅವರು ಒದಗಿಸ್ತಾರೆ, ಅದರಿಂದ ನೀವು ಸಂತೋಷವಾಗಿರ್ತೀರಿ, ನೀವು ಕೊಡುವ ಆಹುತಿಗಳಿಂದ ಅವರು ಸಂತೋಷವಾಗಿರ್ತಾರೆ ದೇವತೆಗಳು. ಹಾಗಾಗಿ ಪರಸ್ಪರ ನಿಮ್ಮಿಂದ ಅವರಿಗೆ, ಅವರಿಂದ ನಿಮಗೆ ಪ್ರಯೋಜನ ಅಂತ. ಈ ಥರ ಪೂಜೆಗೆ ಒಲಿಯುವ ಇತರ ದೇವತೆಗಳು ಹೇಗೋ ಹಾಗೆ ನೀನು ಕೂಡ ಏನೋ ನಿನಗೆ ಪ್ರಯೋಜನ ಇದೆಯೋ ಏನೋ ನಾವು ಕೊಡೋ ಆಹುತಿಗೆ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟಿದ್ದಿ ನಮ್ಮ ಎದುರಿಗೆ ಅಂತ. ಎಷ್ಟು ಸ್ವಾರಸ್ಯಕರವಾಗಿದೆ ನೋಡಿ. ಭಗವಂತನ ಸರ್ವೋತ್ತಮತ್ವವನ್ನ ಎಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಅಂದ್ರೆ, ಬೇರೆ ದೇವತೆಗಳಿಗಾದರೂ ಏನೋ ಪ್ರಯೋಜನ ಇದೆ, ನಾವು ಕೊಡುವ ಆಹುತಿಗಳಿಂದ ಅವ್ರಿಗೇನೋ ಉಪಯೋಗ ಇದೆ, ಸಂತುಷ್ಟರಾಗ್ತಾರೆ, ಅದರಿಂದ ಸಂತೋಷ ಆಗತ್ತೆ ಅವರಿಗೆ, ಅದಕ್ಕೋಸ್ಕರ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಬರ್ತಾರೆ. ನಾವು ಯಜ್ಞದಲ್ಲಿ ಕರೆದ್ರೆ ಬಂದು ಯಜ್ಞ ಭೂಮಿಯಲ್ಲಿ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡಿ ನಮಗೆ ಬೇಕಾದ ವರಗಳನ್ನು ಕೊಟ್ಟು ಹೋಗ್ತಾರೆ. ಅವರಿಗೆ ಅದರಿಂದ ಪ್ರಯೋಜನ ಇದೆ, ಅದಕ್ಕೋಸ್ಕರ ಬರ್ತಾರೆ. ಹಾಗೆ ನೀನು ಕೂಡ ನಾವು ಕೊಡುವ ಈ ಯಜ್ಞಯಾಗಗಳ ಆಹುತಿಗಳನ್ನ, ನಾವು ಕೊಡುವ ಪೂಜೆಯನ್ನ ಸ್ವೀಕಾರ ಮಾಡಲಿಕ್ಕೆ ಅವ್ರ ಥರ ನೀನು ಬಂದ್ಬಿಟ್ಟಿದ್ದಿ. ಏನೋ ನಿನಗೂ ಹಾಗೆ ಏನೋ ಪ್ರಯೋಜನ ಇದೆಯೋ ಏನೋ ಅಂತ ಅನ್ನೋ ರೀತಿಯಲ್ಲಿ. ಆದರೆ ನೀನು ಸ್ವತಃ ಸ್ವರೂಪಭೂತವಾದ ಜ್ಞಾನಾನಂದಗಳಿಂದಲೇ ಪರಿಪೂರ್ಣನಾದವನು. ನೀನು ಪ್ರಾಕೃತವಾದ ಯಾವ ವಸ್ತುಗಳ ಅಪೇಕ್ಷೆಯೂ ನಿನಗಿಲ್ಲ, ಅದರಿಂದ ನಿನಗೇನು ಆಗಬೇಕಾದದ್ದು ಇಲ್ಲ, ಸದಾ ಪರಿಪೂರ್ಣ, ಸದಾ ನಿನ್ನದೇ ಆದ. ಅದಕ್ಕೆ ಅಲ್ಲಿ ಹೇಳಿದ್ದು ಅವ್ಯತಿರೇಕೇಣ ಅನುಭೂಯಮಾನಂ ಅಶೇಷ ಪುರುಷಾರ್ಥ ಸ್ವರೂಪಸ್ಯ ಅಂತ. ಅಂದ್ರೆ ಆನಂದವೇ ಸ್ವರೂಪ ನಿಂದು, ಬೇರೆ ಆನಂದ ಅಲ್ಲ. ಈಗ ದೇವತೆಗಳಿಗಾದರೂ ಪ್ರಾಕೃತವಾದ ಶರೀರ ಇದೆ, ಪ್ರಾಕೃತವಾದ ಈ ನಾವು ಕೊಡುವ ಆಹುತಿಗಳನ್ನು ಅವರು ಸ್ವೀಕಾರ ಮಾಡ್ತಾರೆ. ನಿನಗೆ ಪ್ರಾಕೃತದ ಸಂಬಂಧವೇ ಇಲ್ಲ, ಪ್ರಾಕೃತವಾದ ವಸ್ತುಗಳನ್ನು ನಾವು ಏನು ಕೊಟ್ಟರು ಅದನ್ನು ನೀನು ಸ್ವೀಕಾರ ಮಾಡೋನಲ್ವೇ ಅಲ್ಲ, ಅದರ ಪ್ರಯೋಜನವೂ ನಿನಗಿಲ್ಲ. ಸದಾ ಅಪ್ರಾಕೃತ ಸ್ವರೂಪಿ, ಅಪ್ರಾಕೃತವಾದ ನಿನ್ನದೇ ಸ್ವರೂಪಭೂತವಾದ ಆನಂದವನ್ನ ಸದಾಕಾಲ ಅನುಭವಿಸ್ತಕ್ಕಂಥವನು ನೀನು. ಹೀಗಿರುವಾಗ ಏನೂ ಪ್ರಯೋಜನ ಇಲ್ಲದೇ ಇದ್ರೂ ಕೂಡ ಏನೋ ಪ್ರಯೋಜನ ಇದೆಯೋ ಏನೋ ಎಂಬುವರಂತೆ, ಬೇರೆ ದೇವತೆಗಳಂತೆ ನೀನು ಬಂದುಬಿಟ್ಟಿದ್ದಿ. ನಮಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಕೇವಲ ನಮ್ಮ ಮೇಲಿನ ಕಾರುಣ್ಯದಿಂದ ಬಂದಿದ್ದಿ. ನಮಗೆ ಪ್ರಯೋಜನ ಇದೆ ಅಲ್ವಾ, ನಿನ್ನನ್ನ ಒಲಿಸಿಕೊಳ್ಳೋದ್ರಿಂದ, ನಿನ್ನನ್ನ ಪೂಜೆ ಮಾಡೋದ್ರಿಂದ ನಮಗೆ ಪ್ರಯೋಜನ ಇದೆ, ನಮಗೆ ಅದರಿಂದ ಪುರುಷಾರ್ಥ ಲಾಭ ಇದೆ. ಆ ನಮ್ಮ ಪುರುಷಾರ್ಥವನ್ನ ನಮಗೆ ತಂದುಕೊಳ್ಳಿಕ್ಕೆ, ನಮಗೆ ಬೇರೆ ಪುರುಷಾರ್ಥಗಳನ್ನು ಕೂಡ ತಂದುಕೊಳ್ಳಿಕ್ಕೆ ನೀನೇ ಬೇರೆ ದೇವತೆಗಳಂತೆ, ಬೇರೆಯವರಂತೆ ನೀನು ಕೂಡ ಬಂದು ಬಿಟ್ಟಿದ್ದಿ. ನೀನು ಸ್ವತಃ ಒಲಿತಕ್ಕಂಥವನು ನೀನು. ಅಂತಹ ನೀನು ಈ ಯಜ್ಞಶಾಲೆಯಲ್ಲಿ ಪ್ರತ್ಯಕ್ಷನಾಗಿದ್ದಿ. ಇತರವತ್ ಇಹ ಉಪಲಕ್ಷಿತ. ಇಹ ಅಂದ್ರೆ ಈ ಯಜ್ಞಶಾಲೆಯಲ್ಲಿ ಅಂತ ಅರ್ಥ. ಈ ಯಜ್ಞಶಾಲೆಯಲ್ಲಿ ನೀನು ಬಂದು ಮೈ ತೋರ್ತಾ ಇದ್ದಿ. ಎಂಥ ಕಾರುಣ್ಯ ನಿಂದು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ತದ್ಯಥಾ ಬಾಲಿಶಾನಾಂ ಸ್ವಯಮಾತ್ಮನಃ ಶ್ರೇಯಃ ಪರಮವಿದುಷಾಂ ಪರಮಪುರುಷ ಪ್ರಕೃಷ್ಟಕರುಣಯ ಸ್ವಮಹಿಮಾನಂ
ಚ ಅಪವರ್ಗಾಖ್ಯಂ ಉಪಕಲ್ಪಯಿಷ್ಯನ್ ಸ್ವಯತ್ನೋಪಚಿತ ಏವ ಇತರವತ್ ಇಹ ಉಪಲಕ್ಷಿತಃ. ಅಥ ಅರ್ಹಯಾಮಃ ಪರಂ ಹಿ ಅರ್ಹತ್ತಮ ಯರ್ಹಿ ಬರ್ಹಿಷಿ ರಾಜರ್ಷೇಃ ವರದರ್ಷಭೋ ಭವಾನ್ ನಿಜ ಪುರುಷೇಕ್ಷಣ ವಿಷಯ ಆಸೀತ್. ಅರ್ಹತ್ತಮ ಅರ್ಹತ್ತಮ ಅಂದರೆ ಅತ್ಯಂತ ಪೂಜ್ಯರಲ್ಲೇ ಶ್ರೇಷ್ಠನಾಗಿರ್ತಕ್ಕಂಥವನು. ಪೂಜ್ಯರು ಅಂತ ಯಾರ್ಯಾರಿದ್ದಾರೆ, ಪೂಜ್ಯರಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ನೀನು. ಅಂತಹ ಭಗವಂತನೇ ಈ ರಾಜರ್ಷಿಯಾಗಿರ್ತಕ್ಕಂತಹ ನಾಭಿ ಮಹಾರಾಜನ ಈ ಯಜ್ಞದಲ್ಲಿ ವರವನ್ನ ಕೊಡತಕ್ಕಂಥವರು ಅಂತ ಯಾರ್ಯಾರಿದ್ದಾರೋ ಅವರಲ್ಲೇ ಅತ್ಯಂತ ಶ್ರೇಷ್ಠನಾದಂತಹ ನೀನು ವರದರ್ಷಭ ಅರ್ಹತ್ತಮ ವರದರ್ಷಭ. ಅರ್ಹತ್ತಮ ಅಂದ್ರೆ ಪೂಜ್ಯರಲ್ಲೇ ಅತ್ಯಂತ ಶ್ರೇಷ್ಠ. ವರದರ್ಷಭ ಅಂದ್ರೆ ವರವನ್ನ ಕೊಡ್ತಕ್ಕಂಥವ್ರು ಅಂತ ಯಾರ್ಯಾರಿದ್ದಾರೆ ಜಗತ್ತಿನಲ್ಲಿ ಅವರಲ್ಲೆಲ್ಲರಲ್ಲೂ ಅತ್ಯಂತ ಶ್ರೇಷ್ಠನಾದವನು ನೀನು. ವರದಾಯಕರಲ್ಲೇ ಅತ್ಯಂತ ಶ್ರೇಷ್ಠ. ಅಂತಹ ನೀನು ಈ ನಾಭಿರಾಜ ಮಾಡುವ ಯಜ್ಞದಲ್ಲಿ ಎಲ್ಲ ಭಕ್ತ ಜನರಿಗೆ ದರ್ಶನವನ್ನ ಕೊಡ್ತಾ ಇದ್ದಿ ಅಂತಂದ್ರೆ ಇದರಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಸರ್ವೋತ್ತಮನಾದಂತಹ ನಿನ್ನನ್ನ ನಾವು ಉತ್ತಮವಾದಂತಹ ಅಭೀಷ್ಟಗಳನ್ನ ಪಡಿಲಿಕ್ಕೋಸ್ಕರ ಆರಾಧನೆ ಮಾಡ್ತೇವೆ. ನಿಜ ಪುರುಷೇಕ್ಷಣ ವಿಷಯ ಆಸೀತ್. ಎಲ್ಲರಿಗೂ ನೀನು ದರ್ಶನವನ್ನ ಕೊಟ್ಟಿದ್ದಿ. ಭಕ್ತ ಜನರಿಗೆ ಈ ಕ್ಷಣ ವಿಷಯ ಅಂದ್ರೆ ಪ್ರತ್ಯಕ್ಷ ಗೋಚರನಾಗಿದ್ದಿ. ಇದು ನಿನ್ನ ಕರುಣೆ. ಆದ್ರಿಂದ ಅಥ ಅರ್ಹಯಾಮಃ, ನಾವು ನಿನ್ನನ್ನ ಆರಾಧನೆ ಮಾಡ್ತೇವೆ. ನಮ್ಮ ಪೂಜೆಯನ್ನ ಸ್ವೀಕಾರ ಮಾಡಲಿಕ್ಕೆ ಅಂತಾನೆ ಬಂದಿದ್ದಿ. ನಮ್ಮ ಮೇಲಿನ ಕರುಣೆಯಿಂದ ನೀನು ದರ್ಶನವನ್ನ ಕೊಟ್ಟಿದ್ದಿ. ಈ ಒಂದು ಯಜ್ಞ ಮಂಟಪದಲ್ಲಿ ರಾಜರ್ಷಿಯಾಗಿರ್ತಕ್ಕಂತಹ ನಾಭಿರಾಜನ ಈ ಒಂದು ಯಜ್ಞ ಮಂಟಪದಲ್ಲಿ ದರ್ಶನವನ್ನ ಕೊಟ್ಟಿದ್ದಿ. ಆದ್ರಿಂದ ನಿನ್ನನ್ನು ನಾವು ವಿಧಿವತ್ತಾಗಿ ಪೂಜೆ ಮಾಡ್ತೇವೆ. ಫಲಾಪೇಕ್ಷೆಯಿಂದ ನೀನು ಕೊಡುವ ಆ ಒಂದು ಅನುಗ್ರಹದ ಅಪೇಕ್ಷೆಯಿಂದ ನಾವು ನಿನ್ನನ್ನು ಆರಾಧನೆ ಮಾಡ್ತೇವೆ. ಅರ್ಹಯಾಮಃ ಅಂತಂದ್ರೆ ನಾವು ಪೂಜೆ ಮಾಡ್ತೇವೆ ಅಂತಿಷ್ಟೇ ಅರ್ಥನೂ ಬರ್ತದೆ. ಅರ್ಹಣ ಅಂತಂದ್ರೆ ವಿಷಯಗಳನ್ನ ನಾವು ಪ್ರಾರ್ಥನೆ ಮಾಡೋದು. ನಮಗಿಂಥ ಫಲ ಬೇಕು ಅಂತ ಫಲಗಳನ್ನ ಕೇಳೋದು. ಆ ರೀತಿ ಕೇಳಿ ನಾವು ನಿನ್ನನ್ನು ಪೂಜೆ ಮಾಡ್ತೇವೆ ಅನ್ನೋ ಅರ್ಥ ಒಳಗೇನೆ ಬರ್ತದದು. ಆ ಧಾತುವಿನಿಂದ ಅದರ ಒಳಗೇನೆ ಆ ಅರ್ಥ ಸೇರ್ಕೊಂಡಿದೆ. ಯಾವುದೋ ಒಂದು ಫಲಾಪೇಕ್ಷೆಯಿಂದಲೇ ನಿನ್ನನ್ನು ನಾವು ಪೂಜೆ ಮಾಡ್ತೇವೆ. ನೀನು ಕೊಡುವ ಆ ಒಂದು ಫಲ ಏನಿದೆ ಆ ಫಲದ ಉದ್ದೇಶದಿಂದ ನಾವು ನಿನ್ನನ್ನು ಪೂಜೆ ಮಾಡ್ತೇವೆ. ಅಥವಾ ಅರ್ಹಯಾಮಃ ಪರಂ. ಪರಂ ಅಂದ್ರೆ ಉತ್ತಮವಾದ ಒಂದು ಶ್ರೇಯಸ್ಸು, ಅದನ್ನ ಪಡಿಲಿಕ್ಕೋಸ್ಕರ, ಅದನ್ನು ಉದ್ದೇಶ ಅಂತ ಇಟ್ಟುಕೊಳ್ಬೇಕು ಮಧ್ಯದಲ್ಲಿ. ಪರಂ ಉದ್ದೇಶ ಅರ್ಹಯಾಮಃ ಅಂತ ಅದನ್ನ ಉದ್ದೇಶ ಇಟ್ಟುಕೊಂಡು
ಶ್ರೇಷ್ಠವಾದ ಫಲದ ಅಪೇಕ್ಷೆ ಇಟ್ಟುಕೊಂಡೇ ನಾವು ನಿನ್ನನ್ನ ಆರಾಧನೆ ಮಾಡ್ತೇವೆ. ಅದಕ್ಕೋಸ್ಕರನೇ ನೀವು ದರ್ಶನವನ್ನ ಕೊಟ್ಟಿದ್ದಿ, ನಮಗೆ ಫಲ ಕೊಡಬೇಕು ಅಂತಾನೆ ದರ್ಶನ ಕೊಟ್ಟಿದ್ದಿ. ಹಾಗಾಗಿ ನಾವು ಆ ಫಲಾಪೇಕ್ಷೆಯಿಂದಲೇ ನಾನು ನಿಮಗೆ ಈಗ ಪೂಜೆ ಮಾಡ್ತೇವೆ ಅಂತ. ಈಗ ಭಗವಂತ ಬಂದದ್ದೇ ನಾಭಿರಾಜನಿಗೆ ಫಲ ಕೊಡ್ಲಿಕ್ಕೆ. ಅವರು ಫಲಾಪೇಕ್ಷೆಯಿಂದಲೇ ಯಾಗ ಮಾಡಿದ್ದಿವಾಗ, ಅದನ್ನಿಟ್ಟುಕೊಳ್ಬೇಕು. ಅಥ ಅರ್ಹಯಾಮಃ ಪರಂ ಹಿ ಅರ್ಹತ್ತಮ ಯರ್ಹಿ ಬರ್ಹಿಷಿ ರಾಜರ್ಷೇಃ ವರದರ್ಶಭೋ ಭವಾನ್ ನಿಜ ಪುರುಷೇಕ್ಷಣ ವಿಷಯ ಆಸೀತ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಃ ಆಚಾರ್ಯ.